ಹೋಯ್ತಾನೆ ಇದೆಲ್ಲ ಅತ್ತ ಓದ್ಲು ಕನಕ ಈಗ ಕಂಡ್ಲು ಇದ್ಲು ಅವೆಣ್ಣು ಕಾಲೇಜ್ಗೆ ಹೋಯ್ತು ಇವಳು ಇತ್ತಾಗ ಓದ್ಲು ಬಂದಾಳೆ ನಾ ಕುತ್ಕೊಳ್ಳಿ ಬತ್ತಾಳೆ ಹೇಳಕ್ಕ ಚೇರ್ ತತ್ತೀನಿ ಅಯ್ಯೋ ಇಲ್ಲಾರು ಬೇಡ ಅಂದಿರದ ಬೇಡ ಅಯ್ಯೋ ಯಾ ಚೇರ್ ಕಟ್ಕೊಂಡು ಏನು ಇನ್ನೇನಕ್ಕ ಇನ್ನೇನು ಸಮಾಚಾರ ಹೆಂಗಣ ಏನು ಏನು ಇಲ್ಲ ಕಾರಲ್ಲಿ ಬರ್ಬೇಕಾರ್ವೆ ಸುಮ್ಮನೆ ಆಗ್ಬಿಟ್ರಿ ಏನು ಒಪ್ಪಿಗೆ ಏನು ಎಂತು ಆಮೇಲೆ ಅದೇನೋ ನಿಮ್ಮ ಅಕ್ಕ ಎಲ್ಲ ಅತ್ತಾಗ ಹೋಗಿತ್ತಲ್ಲ ಯಾರಾದ್ರು ಏನಾರು ಕೇಳಿ ಹೇಳ್ತಾ ಏನಂದ್ರಂತೆ ಅಯ್ಯೋ ಅಲ್ಲಿ ನಮ್ಮ ಅವ್ರ ಮನೆ ಮುಂದ್ಗಡೆ ಒಂದು ಚಿಕ್ಕ ಮನೆ ತಗೊಂಡು ಅಮ್ಮ ಕೂತಿತ್ತಿಲ್ವಾಣ ಅವ್ರನ್ನ ಕೇಳ್ತಂತೆ ನಮ್ಮ ಅಕ್ಕ ಈ ಥರ ನಮ್ಮ ಹುಡುಗಿಗೆ ಗಂಡು ಮನೆ ನೋಡೋಕ್ಕೆ ಅಂತ ಬಂದೀವಿ ಹೆಂಗೆ ಏನು ಎಂತು ಅಂದ್ಬಿಟ್ಟು ಕೇಳ್ತಂತೆ ಕೇಳಿದ್ಕಣ್ಣ ಭಾಳ ಒಳ್ಳೆ ಜನ ಮಾಡ್ಬೋದು ಕಣ್ ಮಾಡಿ ಅಂದ್ರಂತೆ ಕಣ ಭಾಳ ಒಳ್ಳೆ ಜನ ಹುಡುಗನು ಅಷ್ಟೇ ಅವ್ರ ಮನೆ ಜನವೇ ಒಳ್ಳೆ ಜನ ಭಾಳ ಒಳ್ಳೆಯವರು ಕಷ್ಟಪಟ್ಟು ದುಡಿತವೆ ಈ ವರ್ಷ ಅಂತೆ ಮನೆ ಕಟ್ಟಿರೋದು ಕಣ ಈ ವರ್ಷ ಶುಂಠಿ ದುಡ್ಡಲ್ಲಿ ಮನೆ ಕಟ್ಟಿದ್ದು ಆಚೆ ಮುಂಚೆಗೆ ಅವರು ತೊಟ್ಟಿ ಹಟ್ಟಿ ಹಳೆ ಹಟ್ಟಿಲ್ಲ ಇದ್ದಿದ್ದು ಕಷ್ಟಪಟ್ಟು ಬೆಳೆದಿರೋ ಮಕ್ಕಳವು ಒಂದು ಕುಡಿಯೋರಲ್ಲ ಒಂದು ತಿನ್ನೋರಲ್ಲ ಭಾಳ ಒಳ್ಳೆಯವರು ಮಾಡಿ ಇಂಥ ತಕ್ಕ ಮಾಡ್ದಾನೆ ಇನ್ನೆಲ್ಲಿ ಮಾಡಿರಿ ನೀವು ಅಂತ ಅಂದ್ರಂತೆ ಕಣ ಭಾಳ ಒಳ್ಳೆಯವರು ನಾವು ಮಾತಾಡೋಕ್ಕಿಲ್ಲ ಅವ್ರ ಕೂಟೆ ಆದ್ರೂ ಇಲ್ದೋದನ್ನು ಹೇಳ್ಬೇಡ್ದು ಭಾಳ ಒಳ್ಳೆ ಹುಡುಗರು ಮಾತ್ರ ಇಬ್ಬರು ಒಳ್ಳೆ ಹುಡುಗ್ರೆ ಅವರು ಅಮ್ಮನೂ ಅಷ್ಟೇ ತೂಗ್ಬಿಟ್ಟೊಳಂಗೆ ಇಲ್ಲಿಗೆ ಅಂಟ್ಲುವೆ ತೂಗ್ಬಿಟ್ಟಂಗೆ ಅವಳೆ ಒಳ್ಳೆಯವಳು ಮಾತ್ರವ ಎಲ್ಲ ಒಳ್ಳೆ ರೇಖತೆ ಮಾಡಿ ಅಂತ ಅಂದ್ರಂತೆ ಅಣ್ಣ ಓ ಇಲ್ಲ ನಾನು ಒಪ್ಪಿಡ್ತಿದ್ನಕ್ಕ ಅವತ್ತು ಅಣ್ಣ ಶ್ರೀರಂಗಪಟ್ಟಣದಲ್ಲಿ ಹೇಳಿದ್ಮೇಲೆ ಏತ್ತು ನಾನು ಒಪ್ಕೊಬಿಟ್ನ ನನಗೆ ಗೊತ್ತಿಲ್ವಕ್ಕ ನನಗೆ ಗೊತ್ತಿಲ್ವ ಹೇಳು ಏನು ಒಪ್ಪಬೇಕು ಬಿಡಬೇಕು ಅಂತ ನಾನು ಅದಕ್ಕೆ ಒಪ್ಪಲಿಲ್ಲ ಕಣಕ್ಕ ಒಪ್ಪಲಿಲ್ಲ ನಾನು ಅದಕ್ಕೆ ಒಪ್ಪಲಿಲ್ಲ ಏನಪ್ಪ ಅಂದರೆ ಗೊತ್ತಾಗಬೇಕು ನಾವು ಫಸ್ಟು ತಿಳಿಬೇಕು ಇವತ್ತು ನಿನ್ನ ಮಗಳು ಬೇರೆ ಇಲ್ಲ ನನ್ನ ಮಗಳು ಬೇರೆ ಇಲ್ಲ ನನ್ನ ಮಗಳು ಮದುವೆ ಮಾಡೋಕ್ಕಿಂತ ಹೆಚ್ಚಿನ ಕಾಳಜಿ ನಿನ್ನ ಮಗಳು ಮದುವೆ ಮಾಡೋಕ್ಕೆ ಹೋಗಿಸ್ತೇನೆ ನಾನು ಯಾಕೆಂದರೆ ನೋಡು ನಮ್ಮ ಸಿದ್ದಣ್ಣ ಅಣ್ಣ ಅಂತ ನಾನು ನಂಬ್ಕೊಂಡಿದ್ದಕ್ಕೆ ಇವತ್ತು ಈ ಥರ ಮಾಡ್ಬಿಟ್ನಲ್ಲ ಅಂತ ನಾಳೆ ದಿವಸಕ್ಕೂ ನಿನ್ನ ಬಾಯಲ್ಲಿ ಒಂದು ಮಾತು ಬರಬೇಡ್ದಲ್ಲ ನಾವು ಇಲ್ಲಿ ತನಕ ಹೆಂಗೆ ಚೆನ್ನಾಗಿದ್ದಾವೆ ಮುಂದಕ್ಕೂ ಹಾಗೆ ಚೆನ್ನಾಗಿರ್ಬೇಕು ಅಲ್ವಕ್ಕ ಏನಪ್ಪ ಅಂದರೆ ಮನೆ ಕಡೆ ಅನುಕೂಲವಾಗಿ ಅವರೇ ಅಂದಿಕ್ಕೆ ನಾನು ತೊಡೆ ತಗೊಂಡಿರೋದು ರಿಸ್ಕ್ ತಗೊಂಡಿರೋದು ಹಂಗೂ ನಮ್ಮ ಹೊಟ್ಟೆಯೊಳಗೆ ಗಿಂಜಾಡ್ತಿದ್ಲು ನಾಳೆ ದಿವಸಕ್ಕೆ ಏನಾದ್ರು ಹುಡುಕ್ತು ದೊಂತು ಹೆಚ್ಚು ಕಮ್ಮಿ ಆದಾಗ ಚೆನ್ನಾಗಿರಲಿ ಏನಾದ್ರು ಹೆಚ್ಚು ಕಮ್ಮಿ ಒಂದು ಮಾತು ಕತೆ ಬಂದಾಗಲೂ ನಿನ್ಗೆ ಹಿಡ್ಕೊತಾರೆ ನಿನಗೆ ಹಾಕ್ಬೇಕು ಇವೆಲ್ಲವ ಅಂತ ಬೋದ್ಲು ಇರೋದು ಹೇಳ್ತೀನಿ ಬೋದ್ಲು ನನಗೆ ನೀನು ಯಾಕೆ ರಿಸ್ಕ್ ತಗೊಂಡು ಅಂತ ನಾನು ನಮ್ಮ ಹೊಟ್ಟೆಯೊಳಗೆ ಬೋದೆ ಗೊತ್ತಿರೋ ಜನ ನಮ್ಮ ಮಕ್ಕಳನ್ನಾಗೆ ಅವರು ನಾವು ನಿಂತ್ಕೊಂಡು ಮಾಡ್ದಾನೆ ಬೇರೆಯವ್ರು ಮಾಡಕ್ಕೆ ಬಂದಾರ ಸುಮ್ಮನಿರು ಅಂತ ಬಾಯಿ ಮುಚ್ಚಿಸ್ತೆ ನಾನು ಆದ್ದರಿಂದ ನಿಮಗಿಂತ ಹೆಚ್ಚಿನ ಜವಾಬ್ದಾರಿ ನನಗೆ ಅದೇ ಯಾಕ ನಾನು ಹೋಗಿ ಅವತ್ತು ಏನನ್ನು ವಿಚಾರಿಸ್ಕೊ ಬಂದಿದ್ದಕ್ಕೆ ನಾನು ಮುಂದುವರೆದಿದ್ದು ಇಲ್ಲ ನಿಮ್ಮನ್ನ ಗಂಡು ಮನೆ ನೋಡೋಕ್ಕೆ ಕರ್ಕ ಹೋಯ್ತಿತ್ತಿಲ್ಲ ನಾನು ಈಗ ಸಮಾಧಾನ ಆಗಿ ನಿಮಗೆ ಏನು ಅದಕ್ಕಿಂತ ಇನ್ನೆಂಗೆ ಮಾಡಿರಿ ಗಂಡು ಇರ್ತವೆ ಹೇಳ್ರವ ನೀವೇ ಅವತ್ತು ಮನೆ ನೋಡಿ ಆಮೇಲೆ ಅವರು ಹೊಲ ಪಲ ನೋಡಿ ಆಮೇಲೆ ಅವ ಅಮ್ಮ ಅಷ್ಟೊಂದಿದ್ರು ಒಂಚೂರು ಅನ್ಕರಿಲ್ಲ ಏನಾರು ಒಂಚೂರಿದ್ರೆ ತೇಲ್ತಾರೆ ಹಂಗಿದ್ದಾಳ ಅವಮ್ಮ ತೂಗ್ಬಿಟ್ಟೋಳಂಗೆ ಅವಳೆ ಅದಕ್ಕೋಸ್ಕರ ನಾನು ಆಸೆ ಮಾಡಿದ್ದು ಅಷ್ಟೇ ಕನಕ ಅಚ್ಚುಕಟ್ಟಾಗಿ ಇರ್ತಾಳೆ ಸುಮ್ಮನಿರು ನೀನು ತಲೆಗೆಡ್ಸ್ಕೊಬಿಡ ಮಾಡು ಒಂದು ಮುನ್ಸಿಟ್ಟು ದುಡ ಮುನ್ಸಿಟ್ಟು ನಾನು ಒಂದು ಮಾತು ಹೇಳ್ತೀನಿ ಅಕ್ಕ ನಾಳೆ ಬರೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಏನು ಮುಂದೆ ಬರೋದ್ರ ಬಗ್ಗೆ ತಿಳ್ಕೊಳಕ್ಕೆ ನಮ್ಗೆ ಗೊತ್ತಾ ಭವಿಷ್ಯ ನೋಡೋಕ್ಕೆ ಹೇಳು ನಾಳೆ ಉರುಕ್ತು ದೊಂಕ್ತು ಅದಕ್ಕೆ ಯಾರು ಹೊಣೆಯಾಗಕ್ಕೆ ಆಯ್ಕಿಲ್ಲ ಸರಿಯಾ ನಿಜವ ಸುಳ್ಳು ಹೇಳಿ ನೀನೇ ಅಣ್ಣ ಇವತ್ತೊಂದು ಹೇಳೋದೇ ಕಷ್ಟ ನಾಳೆದೇ ಹೆಂಗಣ ಹೇಳೋಕ್ಕದದು ಏನೋ ನೀನು ತೋರಿದೆಯೇ ಒಳ್ಳೇದಾಗಲಿ ಅಂತ ತೋರಿದೆಯೇ ಅವೆಲ್ಲ ನಾವು ಅಣ್ಣ ಮುಂದೆ ಬರೋದನ್ನ ಇನ್ನೊಬ್ರ ಮೇಲೆ ಕೆತ್ತಕ್ಕದಲ್ಲ ಹಣೆಯಲ್ಲಿ ಏನು ಬರ್ದಿರ್ತದೋ ಅದನ್ನ ಅನುಭವಿಸ ತೀರ್ತೀವಿ ಹೊತ್ತು ಇನ್ನೇನೂ ಇಲ್ಲ ಸುಮ್ಮನಿರೋಣ ಏನೋ ಚೆನ್ನಾಗಿರಲಿ ಅಣ್ಣ ಚೆನ್ನಾಗಿರಲಿ ಈಗ ಆ ಚಂದದ ಹೆಂಗಾರಲ್ಲಿ ನಮಗೆ ಬಂದಿರೋ ಪ್ರಾಬ್ಲಮ್ಮು ಹೇಳಕ್ಕ ತೀರ್ದು ಕಣ ಅದನ್ನೇ ಮಾತಾಡ್ಕೊಂಡು ಹೋಗೋದಂತ ಬಂದು ಏನಕ್ಕ ಏನು ಪ್ರಾಬ್ಲಮ್ಮು ಏನಣ್ಣ ಅಯ್ಯೋ ನನ್ನ ತಂಗೆ ಇವಳು ಯಾವಾಗಲೂ ನಾನು ಇವನೇ ಬಿಡೋಣ ನೀನು ತಲೆಗೆಡ್ಸ್ಕೊಬೇಡ ನಾನು ನಿನ್ನ ಕೈ ಹಿಡಿತೀನಿ ಸುಮ್ಮನಿರೋಣ ನಿನ್ನ ಮಗಳ ಮದುವೆ ಮಾಡ್ಬೇಕಾರೆ ಅಷ್ಟೋ ಇಷ್ಟೋ ನಾನು ಸಾಲ ಅಂತ ಕೊಡ್ತೀನಿ ಸುಮ್ಕಿರೋಣ ಅಂತ ಅಂದಿದ್ಲ ಯಾಕೋ ಮುರ್ತ್ಕೊಂಡು ಕೂತ್ಬಿಟ್ಟಾಳೆ ಕಣ ಅವಳು ಹಬ್ಳು ಹಚ್ಕಟ್ಟಾಗ ಮಾತಾಡಿದರೆ ಒಬ್ಬಳು ತವೆ ಒಂದು ಗಂಟೆಗೆ ಬೀಸ್ಕೊಬಿಡ್ಬೋದಾಗಿತ್ತು ದುಡ್ಡಂದೇ ತೊಂದರೆ ಆಗ್ಬಿಟ್ಟಿರೋದು ಕಾರಣ ಫೋನೇ ಎತ್ತೊಳ್ಳು ಗಂಡು ಮನೆ ನೋಡಕ್ಕೆ ಹೋಗೋದ ಬಂದ್ರೆ ಬರ್ನಿಲ್ಲ ಈಗ ಸಾಲ ಕೊಡೋರು ಕೊಡೋಕ್ಕಿಲ್ಲ ಹೆಂಗೆ ಹಿಂಸೆ ನಿನಗೆ ಗೊತ್ತಲ್ಲ ಈಗ ಜಮೀನು ಏನಾರು ಹೆಸರಲ್ಲಿಲ್ಲ ಈಗಿದ್ದವ್ರು ಈಗ ಇರೋಕ್ಕಿಲ್ಲ ಅಂದ್ಕೊಂಡು ಜನಗಳಿಗೆ ದುಡ್ಡು ಕೊಡೋಕೆ ಒಪ್ಪಕ್ಕಿಲ್ಲ ಕಣ ಬಡ್ಡಿಗೆ ತಂದು ಮಾಡದ
ಕೊಡೋರು ಇರ್ಬೇಕಲ್ಲಪ್ಪ. ಅದು ನಿಜನೇ. ಸುಮ್ಮನಿರು, ನೀನು ತಲೆಗೆಡ್ಸ್ಕೊಬೇಡ. ನೀನು ನೋಡದ ಈಗ ಅವತ್ತೇ ಫಸ್ಟ್ನೇ ದಿವಸ ಹೋದಾಗಲೇ ನಾನು ಬರೋದು ನಿಮ್ಮ ಪರಿಸ್ಥಿತಿ ಎಲ್ಲ ಹೇಳಿ ನಾನು ಹಿಂಗೆ ಅದೇ ಅವ್ರ ಪರಿಸ್ಥಿತಿ ಅಂತ. ಅಯ್ಯೋ ನೋಡದ ಬಂದು ಗಂಡು ಮನೆ ನೋಡಲಿ, ನಾವು ನೋಡಿವಿ, ನಮ್ಗೆ ಒಪ್ಪಿಗೆ ಆಗದೆ. ನಾವು ಫಸ್ಟೇಯ ಇನ್ನೂ ಹೆಣ್ಣು ನೋಡಕ್ಕೆ ಬಂದಿದ್ದಿಲ್ಲ ಅವರು, ಸರಿಯಾ? ನಾವು ಹೋಗಿ ನೋಡದ, ಅವ್ರು ಬಂದು ಗಂಡು ಮನೆ ನೋಡಿ ಒಪ್ಕೊಳ್ಳಿ, ಮುಂದೆ ಕೂತ್ಕೊ ಮಾತಾಡ್ಕೊಳಕ್ಕಾಯ್ತದೆ, ಸುಮ್ಮನಿರಿ ಅಂತ ಹೇಳಿತವಮ್ಮ. ನೋಡ ಸುಮ್ಕಿರಿ, ಏನಂದದ ಏನು ಅಂತ. ಅದಕ್ಕೆ ಅಣ್ಣ ನಾವೇ ಕುತ್ಕೊಂಡು ಮಾತಾಡ್ಕೊಂಡು ನಮ್ಮ ಮುತ್ತಿಗೆ ನನ್ನ ಮುಟ್ಟಿಗಳು ನಾನೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಈಗ ಮಾತುಕತೆ ಮುಂದೋದ್ಮೇಲೆ ನಾಳೆ ದಿವಸಕ್ಕೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಅವ್ರು ಬಾಯ್ಬಿಟ್ಟು ಕೇಳೋದು ನಮಗೆ ಮಾಡೋಕ್ಕೆ ಶಕ್ತಿ ಇಲ್ಲ. ಜನಗಳು ಏನಂತಾರೆ ಹೇಳು, ಇನ್ನೊಬ್ರು ಬಂದ್ರೂ ಮದುವೆ ಕಿತ್ತೋಗಿತ್ತು ಅಂತ ಅಂತಾರೆ. ಒಂದು ಕೊಂಬ ಸೇರಿಸಿ ಹೇಳೋ ಜನಗಳು ಅವರೇ ನಮ್ಮೂರಲ್ಲಿ. ಅದಕ್ಕೆ ನಾನು ಹೆದರಿಕೆ ಆಗೋಯ್ತು ನನಗೆ. ಕೈಲಿ ಕಾಸಿಲ್ಲದೆ ನಾವು ಆಕಾಶ ಮುಟ್ಟಕ್ಕೆ ಹೋಗ್ಬಿಡ್ದು. ನೋಡದ ಆ ಅಣ್ಣ ಒಂದು ಮಾತು ಕೇಳೋದ ಅಂದ್ಕೊಂಡು ಹಂಗೆ ಕರ್ಕೊಂಡ್ಬಂದೆ. ಇಷ್ಟು ಪರಿಸ್ಥಿತಿ ಅದೇ ಅಣ್ಣ. ನಿಜವಾಗ್ಲೂ ಈ ಒಂದು ಜೊತೆ ವಾರ ಜುಮ್ಕಿರೋ ಮಾತು ಮುಡಿಗಿರ, ನಿನಗೆ ಗೊತ್ತು. ಅಯ್ಯೋ ಗೊತ್ತಿರೋ ಸುಮ್ಕಿರು. ನಿಮ್ಮ ಅಕ್ಕ ಏನೋ ಸಹಾಯ ಮಾಡಕ್ಕಿಲ್ವಕ್ಕ? ಅಯ್ಯೋ ಅಣ್ಣ, ಅವಳಿಗೆ ಸಹಾಯ ಮಾಡೋಣ ಅಣ್ಣ ಪಾಪ. ಈಗ ಕೊಟ್ಟರು ನನ್ನ ಮಗ ಪಾಪ ಇದೆ ಒಂದೇನೋ ಒಂದು ಆಸೆ, ಒಂದು 50,000 ಕೊಡ್ಬೋದು ಕಣ. ಅಷ್ಟು ಬಿಟ್ರೆ ಅಣ್ಣ 50,000ಕ್ಕೆ ಏನಾಗ್ತದಣ್ಣ? ಇವತ್ತು ಚಿನ್ನದ ರೇಟ್ ಏನಾಗಿದ್ದದು? ಬಡವರು ಬಗ್ರು ಮದುವೆ ಮಾಡಂಗಿದ್ದದಣ್ಣ, ಹೇಳಿ ನೀನೇ. ಇಲ್ಲ ಬಿಡವ. ಅಯ್ಯೋ ಚಿನ್ನದ ರೇಟ ಕೇಳಿದ್ರೆ ಎದ್ರಕ್ಕೆ ಆಯ್ತದೆ. ಆಯಿತು ಅಕ್ಕ, ನಿನ್ನ ಯತ್ನೂ ನಿಮ್ಗಳು ಯತ್ನ ನನಗೆ ಅರ್ಥ ಆಯ್ತದೆ. ತಲೆಗೆ ಹಿಡ್ಸ್ಕೋಬೇಡಿ. ಒಂದು ಕೆಲಸ ಮಾಡಿ, ಸುಮ್ಮನೆ ಇರಿ. ಈಗ ನೋಡದ ಅವ್ರ ಗಂಡು ಮನೆ ಒಪ್ಪಿಗೆ ಆಯ್ತಾ ಏನು ಎಂತು ಅಂತವ ಪೂರ ಮಾಡ್ತಾರೆ. ನಾನು 2 ದಿವಸ ತಳಾರ ಮಾಡ್ತೀನಿ. ಏಕೆಂದರೆ ನಾನೇ ದುಡ್ಕಕ್ಕೆ ಹೋದ್ರೆ ಇವರೇ ಆತರವಾಗ ಅವರೇ ಅನ್ನೋ ಲೆಕ್ಕ ಬಂದ್ಬಿಡ್ತದೆ. ನಾವೊಂಚೂರು ಬಿಗಿಯಾಗಿರುಮ. ನೋಡದ ಹತ್ತಿಂದ ಏನಾದ್ರು ಫೋನು ಗೀನು ಬಂದರೆ ಈ ಥರ ಪರಿಸ್ಥಿತಿ. ನಾವು ಮನೆ ನೋಡಿದ್ಮೇಲೆ ಒಪ್ಪಿಗೆ ಹಾಕದೆ, ಮನೆ ಮಾತ್ರ ಒಪ್ಕೊಂಡು ಹಿಂಗೆ ಮನೆ ಮಠ ನೋಡ್ಬಿಟ್ಟು ಎದುರುಕತ್ತವ್ರು ಅವರು. ಇಂಥಕ್ಕೆ ಮಾಡಕ್ಕೆ ನಮ್ಮ ತಾವೇ ಅನುಕೂಲವಾಗಿರ್ಬೇಕಲ್ವ ಅಂತ ಎದುರುಕತ್ತವ್ರೆ ಅನ್ನೋ ಲೆಕ್ಕ ನಾನು ಹೇಳ್ತೀನಿ, ಸರಿಯಾ? ಉಂಕನಣ್ಣ ಹಂಗನ್ನಣ ಹೆಂಗಾರು ಮಾಡಿ ಎತ್ತಾಗೆ ಹಂಗನ್ನಿ. ಏನಾರೇ ಖುಷಿಯಿಂದವ ಏನಾರು ಒಂದು ದಾರಿ ತೋರ್ತೀವಿ ಅಂದರೋ, ಇಲ್ಲ ಬೇಡ ಅಂದರೋ. ಅದು ಬೇಡ ಅಂದರೆ ಇನ್ನು ಓದಬೇಕು ಅಂತವಳೆ ಅಣ್ಣ, ಅತ್ತಾಗ ಓದಿಸೋದು. ಇಲ್ಲ ಓದ್ತೀನಿ ನಾನು, ಬೇಕು ನಾವು ಮಾಡ್ಕೊತೀವಿ ಅಂದರೋ, ಇಲ್ಲ ಇನ್ನೇನಾರು ಒಂದು ಹೇಳೋರು. ಅವ್ರು ಹೇಳಿದ್ರೆ ಬೇಕಾರೆ ಮಾಡೋದಣ್ಣ. ಇಷ್ಟೇ ಕಾರಣ, ಬೇಜ ತಿಳ್ಕೊಬೇಡ ಪಾಪ. ನೀನು ತೋರಾಕಿದೆಯೇ ಅದೊಳೆ ಸರಿ ಆಯಿತು ಕನಕ. ಇವತ್ತು ನಿನ್ನ ಅನುಕೂಲ ನೋಡ್ಬೇಕು ಕನಕ. ಚಿನ್ನು ಚೂಜಿ ಅಂದ್ಬಿಟ್ಟು ಕಣ್ಣು ಚುಚ್ಕೊಳಕ್ಕದ? ಓ ತಾಡು, ನಮ್ಮ ಸಿದ್ದಣ್ಣ ತೋರಾಕ್ಬಿಟ್ಟ, ಅವ್ನು ಬೇಜಾರು ಮಾಡ್ಕೊತಾನೆ ಅಂದ್ಬಿಟ್ಟು ನೀನೇ 10 ರೂಪಾಯಿ ಬಡ್ಡಿ ಹೆಂಗೆ ತೆಗ್ದು ಮದುವೆ ಮಾಡ್ಬಿಡ್ತೀಯ. ನಾಳೆಗೆ ನಿನ್ನ ಜೀವ ಹೋಯ್ತದೆ, ನಾನು ಕೊಟ್ಟನ? ಅವೆಲ್ಲ ಬೇಡ್ದು, ಸರಿಯಾಕ? ನಾನು ಹೇಳ್ತೀನಿ, ಅವ್ರು ಫೋನ್ ಮಾಡಲಿ. 2 ದಿವಸ ತಳಾರ್ಸದ, ಸುಮ್ಕಿರು ಆಯಿತು. ತಲೆಗೆಡ್ಸ್ಕೊಬೇಡಿ. ಈಗೇನು ಮಕ್ಕಳೇನು ಮನೇಲಿ ಕೂತಿಲ್ಲ. ಅಯ್ಯೋ ದೊಡ್ಡದಾಗ ಮನೇಲಿ ಕೂತಾರೆ ಕಣೋ, ನೋಡ್ದಾರೆ ಏನಂದಾರೋ ಅನ್ನಂಗಿದ್ದದ. ಓದ್ತವೆ, ಓದ್ಲಿ ಬಿಡು, ಅದಕ್ಕೇನಂತೆ. ಸರಿ ಕಣ್ಣ ಸಿದ್ದಣ್ಣ, ಅಷ್ಟು ಮಾಡು. ಅದನ್ನ ಹೇಳೋದು ಅಂದ್ಕೊಂಡಂಗೆ ಬಂದೆ ಕಣ. ತಲೆಗೆಡ್ಸ್ಕೊಬೇಡ, ನಾನು ಮಾತಾಡ್ತೀನಿ, ಸುಮ್ಮನಿರಪ್ಪ. ಅವ್ರ ಮನೆ ಇಟ್ಟು ಉಣ್ಬೇಕು ಅನ್ನೋದು ನಿನ್ನ ಮಗಳ ಹಣೆ ಬರ್ದಲ್ಲಿ ಬರ್ದಿರಿ, ಯಾರೇನಂತ ತಪ್ಸಕ್ಕಾಗಿಲ್ಲ. ನೋಡೋಕ್ಕಾಯ್ತು, ಸುಮ್ಮನಿರು. ಅವರು ಭಾಳ ಖುಷಿಯಾಗ ಅವ್ರೆ ಕಣ್. ಸುಮ್ಕಿರು ನೋಡದ. ಅದೇನ ನೀನು ಹೇಳಂಗೆ ಫೋನ್ ಗಿನ್ ಮಾಡಕ್ಕೆ ಹೋಗ್ಬೇಡ ನೀನು. ಸುಮ್ಮನಿದ್ದು ಬಿಡು ಈಗ ಒಂದು 2 ದಿವಸ ನೋಡದ. ಸರಿ ಅಕ್ಕ, ಆಯಿತು ಬಿಡು. ನೀನು ಹೇಳ್ದಂಗೆ ಸರಿ ಬಿಡು, ಆಯಿತು. ನೀನು ಹೇಳ್ತಿರೋದು ಸರಿ ಕರ. ನೀನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಹೇಳ್ತಿರೋದು ಸರಿ ತಾನೇ? ಅಯ್ಯೋ ಏನಿಲ್ಲ ಎಂತಿಲ್ಲ. ಕೈಲಿ ಕಾಸಿಲ್ಲದ್ರೆ ನಾವು ಆಕಾಶ ಮುಟ್ಟಕ್ಕೆ ಯೋಚನೆ ಮಾಡಬಾರ್ದು. ಅವ್ರು ನೋಡಿದ್ರೆ ಶ್ರೀಮಂತರು, ನಮ್ಮಂಥ ಬಡವ್ರಿಗೆ ಅವರು ಆಧಾರ ನೋಡದ. ಅದ್ರ ಮೇಲೆ ಋಣ ಸಂಬಂಧ ಇದ್ದು ಮುಂದೆ ಆದರೆ ಆಲಿ. ಅದಕ್ಕೆ ಈಗ ಒಂಚೂರು ಇದ್ದಾಗಲೇ ನಾವು ನಮಗಿರೋ ತೊಂದರೆಗಳು ಅವ್ರಿಗೆ ಹೇಳ್ಕೊಬಿಟ್ರೆ ಸರಿ. ಇಲ್ಲ ಅಂದರೆ ಮುಂದುವರೆದು ಬಿಟ್ಟು ಆಮೇಲೆ ಬೇಡ ಅಂದ್ರೆ ಅದು ಸರಿ ಬಂದದ ಅಂತ. ಅದಕ್ಕೆ ಕಣ್ರಪ್ಪ ಪಾಪ ಸಿದ್ದಣ್ಣಂಗೆ ಹೇಳೋದ ಅಂತ ಬಂದು. ಅವಣ್ಣ ಏನೋ ನಮ್ಮ ಮಕ್ಳು ಚೆನ್ನಾಗಿರ್ಲಿ ಅಂತ ತೋರಾಗ್ತದೆ, ನಮ್ಮ ತಾವು ಇರಬೇಕಲ್ವ ಬಂಡವಾಳು. ಏನು ಮಾಡಿರಿ ಹೇಳಿ? ಅಯ್ಯೋ ನಿಜಕ್ಕೂ ಬಡವ್ರ ಮನೆ ಹೆಣ್ಮಕ್ಳು ಹುಟ್ಲೇಬೇಡ್ದು ಕಣ್ರಪ್ಪ. ಆ ಕಷ್ಟವ ಯಾರಿಗೂ ಹೇಳೋಕ್ಕಾಯ್ಕಿಲ್ಲ ಅಂಥ ಪರಿಸ್ಥಿತಿ. ಏನು ಮಾಡಿರಿ? ಸರಿ ಕಣ್ರಪ್ಪ, ಬರೋವ್ರೆ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋವ್ರೆ, ಮತ್ತೆ ನಮಸ್ಕಾರ.